ಯಾವ್ಯಾವ ಲಕ್ಷಣಗಳು ಬರ್ಬೋದು ಅನ್ನೋದಾದ್ರೆ, ಹೆಚ್ಚಿನ ಲಕ್ಷಣಗಳು ಮೂವ್ಮೆಂಟ್ಸ್ ಸ್ಲೋ ಆಗೋದ್ರಿಂದ ಅಥವಾ ನಿಧಾನ ಆಗೋದ್ರಿಂದ ಅಥವಾ ಕಡಿಮೆ ಆಗೋದ್ರಿಂದ ಬರ್ಬೋದು. ಇದರದ್ದು ಒಂದು ಪ್ರಮುಖವಾದ ಎಕ್ಸಾಂಪಲ್ ಅಂದ್ರೆ ಪಾರ್ಕಿನ್ಸನಿಸಮ್. ಪಾರ್ಕಿನ್ಸನಿಸಮ್ ಏನಪ್ಪಾ, ನಡೆಯೋದು, ಕೆಲಸ ಮಾಡೋದು, ಮಾತಾಡೋದು, ಮುಖದಲ್ಲಿ ಎಕ್ಸ್ಪ್ರೆಷನ್ ಇವೆಲ್ಲ ಸ್ಲೋ ಅಥವಾ ಕಡಿಮೆ ಆಗ್ಬೋದು. ಆ ಈ ಪಾರ್ಕಿನ್ಸನ್ಸ್ ಅಲ್ಲಿ ಹಲವಾರು ಟೈಪ್ಸ್ಗಳು ಇರಬಹುದು. ಆ ಪಾರ್ಕಿನ್ಸನ್ಸ್ ಒಂದು ಪ್ರಮುಖವಾದ ಟೈಪ್ ಅಂದ್ರೆ ಪಾರ್ಕಿನ್ಸನ್ಸ್ ಡಿಸೀಸ್. ಈ ಪಾರ್ಕಿನ್ಸನ್ಸ್ ಡಿಸೀಸ್ ಅಂದ್ರೆ ಏನಪ್ಪಾ, ಪಾರ್ಕಿನ್ಸನ್ಸ್ ಡಿಸೀಸ್ ಅಂತೂ ಹೇಗೆ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಇನ್ಸುಲಿನ್ ಕಡಿಮೆ ಆಗೋದ್ರಿಂದ ಈ ಕಾಯಿಲೆಗಳು ಬರುತ್ತೋ, ಹಾಗೆ ಪಾರ್ಕಿನ್ಸನ್ಸ್ ಡಿಸೀಸ್ ಪೇಷಂಟ್ಸ್ ಅಲ್ಲಿ ಬ್ರೈನ್ ಅಲ್ಲಿ ಒಂದು ಡೋಪಮಿನ್ ಅನ್ನೋ ಕೆಮಿಕಲ್ ಕಡಿಮೆ ಆಗೋದ್ರಿಂದ ಈ ಕಾಯಿಲೆ ಬರ್ಬೋದು. ಈ ಪೇಷಂಟ್ಸ್ ನಾವು ಹೆಚ್ಚಾಗಿ ಲಿವೋಡೋಪಾ ಅಥವಾ ಆ ತರ ಕೆಲಸ ಮಾಡುವಂತ ಕೆಲವೊಂದು ಮಾತ್ರೆಗಳು ಕೊಡೋದ್ರಿಂದ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಉದಾಹರಣೆಗೆ ಒಂದು ವಿಡಿಯೋ, ಈ ಪೇಷಂಟ್ಸ್ ಅಲ್ಲಿ ನಾವು ಬೆರಳನ್ನು ನಾವು ಪೂರ್ತಿಯಾಗಿ ಓಪನ್ ಕ್ಲೋಸ್ ಮಾಡ್ಲಿಕ್ಕೆ ಹೇಳಿದಾಗ ಅದು ಪೇಷಂಟ್ ಸ್ಲೋ ಮತ್ತೆ ಕಡಿಮೆ, ಹೀಗೆ ಕೈ ಓಪನ್ ಕ್ಲೋಸ್ ಮಾಡ್ಲಿಕ್ಕೆ ಹೇಳಿದಾಗ ಅದು ತುಂಬಾ ಕಡಿಮೆಯಾಗಿ ಮಾಡುವಂಥದ್ದು, ಮೂವ್ಮೆಂಟ್ ತುಂಬಾ ಸ್ಲೋ ಆಗಿರುವಂಥದ್ದು ನೀವು ಕಂಡು ಬರ್ಬೋದು. ಕಾಲಲ್ಲಿ ಕೂಡ ಮೂವ್ಮೆಂಟ್ ಬಂದು ಸ್ವಲ್ಪ ಸ್ವಲ್ಪ ಸ್ಲೋ ಆಗಿ, ನಡೆಯಬೇಕಾದ್ರೂ ಕೂಡ ಚಿಕ್ಕ ಚಿಕ್ಕ ಹೆಜ್ಜೆ ಇಡುವಂಥದ್ದು, ತುಂಬಾ ಕ್ಲೋಸ್ ಆಗಿ ಬಾಗಿದ ಬೆನ್ನು, ನಡಿಬೇಕಾದ್ರೆ ಕಾಲು ಕೈ ಆಡಿಸದೇ ಇರೋದು, ಕೈ ಆಡಿಸದೇ ಇರೋದು. ಸೊ ಇವೆಲ್ಲ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಕಂಡು ಬರುವಂತ ಒಂದು ಲಕ್ಷಣಗಳು. ನೀವು ನೋಡ್ತಿರೋ ಹಾಗೆ ಈ ಪೇಷಂಟ್ಸ್ ಅಲ್ಲಿ ನಾವು ಅದು ತುಂಬಾ ಸ್ಲೋ ಆಗಿ ನಡೀತಾ ಇರೋದು ಫ್ರೀಸಿಂಗ್ ಅಂತ ಹೇಳ್ತೀವಿ. ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಬರೀ ಸ್ಲೋ ಆಗೇ ಇರಬೇಕು ಅಂತಿಲ್ಲ, ಸ್ಲೋನೆಸ್ ಕೂಡ ಜೊತೆಗೆ ನಡುಕೋ ಕೂಡ ಬರ್ಬೋದು. ಪಾರ್ಕಿನ್ಸನ್ಸ್ ಡಿಸೀಸ್ ನಾವು ಹೆಚ್ಚಾಗಿ ರೆಸ್ಟ್ ಟ್ರೆಮರ್ ಅಂತ ಹೇಳ್ತೀವಿ. ರೆಸ್ಟ್ ಅಂದ್ರೆ ಕೈ ಸುಮ್ಮನೆ ಕೆಳಗಿಟ್ಟಾಗ ಶೇಕಿಂಗ್ ಬರುವಂಥದ್ದು. ನೀವು ನೋಡ್ತಿರೋ ಹಾಗೆ ಕೈಯಲ್ಲಿ ಮತ್ತೆ ಕಾಲಲ್ಲಿ ಸುಮ್ಮನೆ ಕೂತಿರ್ಬೇಕಾದ್ರೆ, ಏನು ಮಾಡದೇ ಇರ್ಬೇಕಾದ್ರೆ ಶೇಕಿಂಗ್. ಅದೇ ಕೈ ಮುಂದೆ ಚಾಚಿದಾಗ ಸ್ವಲ್ಪ ಹೊತ್ತು ಶೇಕಿಂಗ್ ಇರೋದು, ಮತ್ತೆ ಅದೇ ಒಂದು ಪೊಸಿಷನ್ ಇರ್ಬೇಕಾದ್ರೆ ಮತ್ತೆ ಶೇಕಿಂಗ್ ಸ್ಟಾರ್ಟ್ ಆಗುವಂಥದ್ದು.